ಲಕ್ಷ್ಮಿ ಒಬ್ಬಕಿನ ಕರೆದ್ರೆ ಭಾಳ ಡೇಂಜರ್ ಐತಿ, ನಿಮಗೆ ಗೊತ್ತಿಲ್ಲ. ಒಬ್ಬಕಿನ ಒಟ್ಟ ಕರಿಬೇಡ್ರಿ ನೀವು. ದಾನ ಮಾಡಾಕತ್ರಿ, ತಾನ ಲಕ್ಷ್ಮಿ ನಿಮಗೆ ಬರ್ತಾಳೆ. ಧರ್ಮವಂತರಾಗಿ ಬದುಕ್ರಿ, ತಾನ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಆಕಿನ ಒಬ್ಬಕಿನ ಯಾಕೆ ಕರಿಬೇಡ್ರಿ ಅಂತ ನಿಮಗೆ ಹೇಳ್ತಂದ್ರೆ, ಕರಿಬೇಡ್ರಿ. ಆಕೆ ಒಬ್ಬಕಿನ ಬಂದ್ರೆ ನಿಮ್ಮ ಮನೆ ಹಾಳಾಗಿ ಹೋಗೋದು ನಿಶ್ಚಿತನ. ಅದೇ ಹಂಗ್ರಿ ಸ್ವಾಮಿಗಳು ಅಂದ್ರೆ ನಾನು ನಿಮ್ಮನ್ನು ಕೇಳ್ತನು, ಪರಮಾತ್ಮನ ವಾಹನ ಯಾವುದು? ನಂದಿ. ದೇವಿಯ ವಾಹನ ಸಿಂಹ. ಅಕ್ಕ ಏನಾರ ಇರ್ಬೇಡ. ಗಣಪತಿದು ಗಣಪತಿದು ಇಲ್ವ? ಇಲ್ಲಿಯ ಸಣ್ಮುಖಂದು. ಮಹಾಲಕ್ಷ್ಮಿಯ ವಾಹನ ಏನೈತೆ ಗೊತ್ತೈತೆ ನಿಮಗೆ? ವಾಹನ ಅದ ಕಮಲ ಹೂ ಅದ, ಕುಂಡ್ರ ಆಸನ. ಆನಿ ಅಲ್ಲ, ಪಾನಿ ಅಲ್ಲ. ಮಹಾಲಕ್ಷ್ಮಿ ಒಬ್ಬಕಿನ ಬರಬೇಕಾದ್ರೆ ಅಕ್ಕಿ ವಾಹನ ಗೂಗಿ. ವಾಹನ ಗೂಗಿ. ನಾನು ನಿಮ್ಮನ್ನು ಕೇಳ್ತಾನೆ, ಗೂಗಿ ಮನ್ಯಾಗ ಹೋಗಿತ್ತಂದ್ರೆ ಎಷ್ಟು ವರ್ಷ ಮನೆ ಬಿಡ್ತೀರಿ? ಬಿಡ್ತೀರಿಲ್ಲ? ದೇವ್ರ ಕೇಳವ್ರ ಅಂತೀರಿ ಹೋಗ್ತೀರಿ ನೀವು. ದೇವ್ರ ಕೇಳವ್ರ ಅಂತೀರಿ, ಯಪ್ಪ ಗೂಗಿ ಬತ್ತು ನಮ್ಮ ಮನ್ಯಾಗ. ಅದೇನು ವಸ್ತಿ ಮಾಡಿಲ್ಲ, ಬುರ್ನ ಬತ್ತು ಬುರ್ನ ಹೋತು. ಹೋದ್ರೆ ದೇವ್ರ ಕೇಳವ್ರ ಅಂತೀರಿ. ಅವಂದ 501 ರೂಪಾಯಿ ಕೊಡು, 3 ತಿಂಗಳು ಮನೆ ಬಿಡು. ಎಟ್ಟ ಬುರ್ರ ಬತ್ತು ಬುರ್ನ ಹೋತು. ಮತ್ತು ಲಕ್ಷ್ಮೀನ ಕರ್ಕೊಂಬಂದಿರಂದ್ರೆ ಆಕೆ ಗೂಗಿ ತೊಗೊಂಡ ಮನ್ಯಾಗ ಕಾಯಂ ನೆಟ್ಟೋಗಿತ್ತಾಳ. ಗೂಗಿ ಕಾಯಂ ಅಲ್ಲೇ ಇರುದಿಲ್ಲ. ಬರೇ ಬರ್ನ ಬಂದು ಹೋದದಕ್ಕನ 3 ತಿಂಗಳು ಮನೆ ಬಿಟ್ರಿ. ಇನ್ನು ಇಟ್ಕೊಂಡು ಮನ್ಯಾಗ ನೀವು ಲಕ್ಷ್ಮಿ ಕೂಡ ಅದನ್ನು ಇಟ್ಕೊಂಡು ಕೂತಿರ ಅಂದ್ರೆ ಮನೆ ಅಲ್ಲ, ಈ ಲೋಕನೇ ಬಿಡೋದಾಕೈತೆ. ಅದಕ್ಕಾಗಿ ಧರ್ಮದೊಂದಿಗೆ ದಾನದೊಂದಿಗೆ ಲಕ್ಷ್ಮಿ ಬಂದರೆ ನಿಮ್ಮ ಮನ್ಯಾಗ ಸ್ಥಿರವಾಗಿ ಇರ್ತಾಳ. ಅದಕ್ಕಾಗಿ ಪುಣ್ಯಾತ್ಮರೇ, ನಾ ಹೇಳೋದು ಲಕ್ಷ್ಮಿ ಬೇಕು, ಸಿರಿವಂತಿಕೆ ಬೇಕು. ನಿಮಗನು ಇಚ್ಛಾ ಇತ್ತಂದ್ರೆ ದಾನ ಮಾಡಿರಿ, ಧರ್ಮ ಮಾಡಿರಿ. ಇಂಥ ಪುಣ್ಯದ ಕೆಲಸದೊಳಗೆ ಕೊಡೋದು ಕಲಿದ್ರೆ ಅದು ನಿಮ್ಮನ್ನು ರಕ್ಷಣೆ ಮಾಡ್ಯಾದ ಲಕ್ಷ್ಮಿ. ನಿಮ್ಮ ಮನ್ಯಾಗ ಸ್ಥಿರ ಇರ್ತಾಳೆ ಅಲ್ಲ. ಕರೆ ನೀ ಬಡಿಯರ ಕಟ್ಟು, ಹೊಲಾರೆ ತಗೋ, ಮದುವೆರೆ ಮಾಡು, ಮಕ್ಕಳರೆ ಮಾಡು, 1ನೇ ತಲೆ ಅಥವಾ 2ನೇ ತೆಲಿಗೆ ಅದು ಹಾಳಾಗಿ ಹೋಗತೈತಿ. ಎಲ್ಲಿ ದಾನ ಇಲ್ಲ, ಧರ್ಮ ಇಲ್ಲ, ಆ ಮನೆ ಹೋಗ್ತದ. ಅದಕ್ಕಾಗಿ ಮನುಷ್ಯ ದಾನ ಧರ್ಮ ನಮ್ಮ ಒಳಗೆ ಒಂದು 2 ಮಾತು ಹೇಳ್ತಾನೆ ನಾನು. ಯಾರ್ಯಾರೇ ನಿಮ್ಮ ಮನೆಗೆ ಭಿಕ್ಷುಕ ಬಂದ್ರಂದ್ರೆ, ನಿಮ್ಮ ಮನೆಗೆ ಯಾರ್ಯಾರೇ ಭಿಕ್ಷುಕ ಬಂದ್ರಂದ್ರೆ, ಯಾವಾಗ ಭಿಕ್ಷಾ ನೀಡ್ರಿ ಅಂದ್ರೆ ಏನತ್ತೀರಿ ನೀವು? ಬಾಯಪ್ಪ ಈಗ ಬಿಸಿದ ಅಡುಗೆ ಮಾಡಿದೆವು, ನಮ್ಮ ಊರಾಗ ಜಾತ್ರೆ ಐತಿ ಬಾ ಒಳಗತ್ತೇಳಿ ಮನೆ ಹಾಕಿ ಚಂದನ ತಾಟ ಕೊಟ್ಟು ಊಟ ಮಾಡಿಸ್ತೀರಿ. ಮಕ ನೋಡು ಎಂದ್ರೆ ಭಿಕ್ಷುಕರು ಮನ್ಯಾನವ್ರದ ನೆಲೆ ಇರೋದಿಲ್ಲ. ಇತರದ ಇವ ಮಾಡ್ಕೊಂತಿರ್ತಾವ ಒಂದೊಂದು ಮನೆಗೊಳ್ದಾಗ. ಮೊನ್ನೆ ನಾನು ಅಂತೀರಿ ಬಂದಿದ್ದಪ್ಪ, ಏ ಹುಡುಗ ನಾನು ಅಂತೀರಿ ಅವ್ನು ಬಂದಿದ್ದಪ್ಪ. ಅವ ಬಂದ ಏನಂದ್ರಿ, ಊಟ ಮಾಡಿ ಹೋಗಲ್ಲ ಅನ್ನೆ. ಟೈಮ್ ಆಗಿತ್ತ, ಊಟದ ಟೈಮ್ ಆಗಿತ್ತ, ಊಟ ಮಾಡಿ ಹೋಗಲ್ಲ ಅನ್ನಿ. ಇಲ್ರಿ ಅಜ್ಜಾರ ಮನೆಗೆ ಹೋಗ್ಬೇಕ್ರಿ ಅಂತ. ಯಾಕೆ ಅನ್ನಿ, ನಾ ಹೋಗಲ್ದ ನಮ್ಮ ಹೆಣ್ಮಕ್ಳು ಊಟನ ಮಾಡೋದಿಲ್ರಿ ಅಂದವ. ಅವ್ವ ಇದೆಂತ ಕಾಲು ಬತ್ತಪ್ಪ. ಇನ್ನೂ ಇಂಥ ಹೆಣ್ಮಕ್ಳು ಈ ಊರಾಗದಾರನ, ಈ ಊರಾಗ ತಿಳ್ಕೊಬೇಡ್ರಿ, ಈ ಊರಾಗದಾರನ ಅನ್ಯ. ಇಲ್ಲಿ ಮಾಡೇ ಹೋಗೋ ಟೈಮ್ ಆಗೈತಿ, ಊಟದ ಟೈಮ್ ಆಗೈತಿ, ಮತ್ತು ಮಠ ಇದು ನಮ್ದು ಕರಿಬೇಕು, ಅದಕ್ಕೆ ಊಟ ಮಾಡಿ ಹೋಗಂದ. ಇಲ್ಲ ರೀ ನಾ ಮತ್ತೆ ಯಾವಾಗಾರ ಬರ್ತೇನೆ ರೀ, ಅಮಾಸಿಗದು ಬಂದಾಗ ಊಟ ಮಾಡ್ತೇನೆ ರೀ. ಯಾಕಂದ್ರೆ ನಮ್ಮ ಮನ್ಯಾಗ ರೀ ನಾವು ಹೋಗುತ್ತಕ ರೀ ನಮ್ಮ ಹೆಣ್ಮಕ್ಳು ಊಟ ಮಾಡೋದಲ್ಲ ಅಂದ. ಹೆಂಗೋ ಕಲಿಯುಗದಾಗ ಅದ್ರಾಗ ಅದನ್ನು ಇಳಿದಾಗ ಇದು ನಡೆದತ್ತೆ ಅನ್ನಿ. ಅದೇ ಅದೇ ಹೆಂಗೋ ಅನ್ನಿ. ಹೌದು ರೀ ಅಜ್ಜ, ನಾವು ಹೋಗಿ ಅಡುಗೆ ಮಾಡ್ಬೇಕ್ರಿ, ಆಮೇಲೆ ಊಟ ಮಾಡ್ಬೇಕ್ರಿ. ಇಂಥ ಕಾಲ, ಇಂಥ ಕಾಲ. ಹೌದಾ, ನಾನು ಹೋಗಿ ಅಡುಗೆ ಮಾಡಿದಾಗ ಆಕೆ ಊಟ ಹಿಂಗೆ ಹೇಳಿದವ. ನಾ ಏನು ಹಿಂಗೆ ಹೋಗ್ಬಿಟ್ಟಿದ್ದೆ. ಪರಿಸ್ಥಿತಿ ಏನಾಗಿಬಿಟ್ಟದ ಅಂದ್ರೆ, ಯಾರು ಅಕಸ್ಮಾತ್ ನಿಮ್ಮ ಮನೆಗೆ ಬಂದು ಭಿಕ್ಷಾಂದೇಯಿ ಅಂತಂದಾಗ ನಮ್ಮ ಅವ್ಗಳೊಂದು ಮಾತತ್ತೀರಿ, ಕೈ ಖಾಲಿ ಇಲ್ಲ, ಮುಂದಕ್ಕೆ ಹೋಗ್ರಿ, ಒಟ್ಟ ಅನ್ಬೇಡ್ರಿ. ಅದನ್ನು ನಿಮಗೆ ಬಾಯ್ಪಾಠ ಆಗೈತದೆ, ಕೈ ಖಾಲಿ ಎಲ್ಲ ಮುಂದಕ್ಕೆ ಹೋಗಿ. ನಮ್ಮಂಥ ಸ್ವಾಮಿ, ನಮ್ಮಂಥ ಭಿಕ್ಷುಕ ಎಲ್ಲಾರೆ ನಿಮ್ಮ ಮನೆ ಮುಂದೆ ಬಂದಿದ್ರೆ ಶಾಸ್ತ್ರ ಹೇಳಿ ಹೋಗ್ತಾನೆ ನಿಮಗೆ. ಅವು ಈ ಮಾತು ಒಟ್ಟ ಅನ್ಬೇಡ್ರಿ. ನೀಡ್ರಿ ನೀಡುದಿದ್ರೆ ನೀಡುವುದಿಲ್ಲನ್ರಿ. ಕೈ ಖಾಲಿ ಇಲ್ಲ, ಮುಂದಕ್ಕೂ ಹೋಗು. ಇವು 2 ಮಾತು ಅನ್ಬೇಡ್ರಿ. ನಾವು ಖಾಲಿ ಇಲ್ಲ ಅನ್ಬೇಡ್ರಿ. ಖಾಲಿ ಇಲ್ಲ ಅಂದ್ರೆ ಏನಿದ್ದಂಗೆ ಆತ್ರಿ?
ತುಂಬೈತಿ ಅಂದಂಗಾತ್ಲ. ಎಷ್ಟು ಅರ್ಥ ಐತಿಲ್ಲ. ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಕೈ ತುಂಬೈತಿ ಅಂದಂಗೆ, ಕೈ ಖಾಲಿ ಇಲ್ಲ ಅಂದ್ರೆ ನನ್ನ ಕೈ ತುಂಬೈತಿಪ್ಪ, ಖಾಲಿ ಇಲ್ಲ ನೀಡಕ್ಕೆ ಅಂದಂಗೆ ಅರ್ಥ. ಅವ ತಾನತ್ತ ಭಿಕ್ಷುಕನ ಅಂತ, ಯವ್ವ ನಿನ್ನ ಕೈ ಖಾಲಿ ಇಲ್ಲ, ಮಹಾಲಕ್ಷ್ಮಿ ನಿನಗೆ ಕೊಟ್ಟಾರೆ, ನಿನ್ನ ಕೈ ತುಂಬೈತಿ ಅಂತ ನಿನ್ನ ಮನೆಗೆ ನಾ ಭಿಕ್ಷುಕ ಬಂದನಿ. ನಾ ಹೇಳಿ ತಿಳಿಯಾಕತ್ತೈತ್ಲೆ. ಕೈ ಖಾಲಿ ಇಲ್ಲ, ನಿನ್ನ ಕೈ ತುಂಬೈತಿ ಅಂತ ನಿನ್ನ ಮನೆ ಮುಂದೆ ನಾ ಭಿಕ್ಷುಕ ಬಂದಾನೆ. ಮತ್ತು ನಿನ್ನ ಕೈನೂ ಖಾಲಿ ಆಗಿತ್ತಂದ್ರೆ ನಾನು ಕೂಡ ನಾ ಮುಂದಿನ ಮನೆಗೆ ಹೋಗೋನು ಭಿಕ್ಷುಕ ಅಂತಾನ. ಅದಕ್ಕೆ ಕೈ ಖಾಲಿ ಇಲ್ಲ ಅಂತ ಅನ್ಬ್ಯಾಡ್ರಿ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡುವೆ ಎಲ್ಲೋ ಪ್ರಾಣಿ. ದೇವ್ರು ಕೊಟ್ಟಾಗ ಉಣ್ಣು ತಮ್ಮ, ತಿನ್ನು ತಮ್ಮ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಮತ್ತು ಹರಿ ಕೊಡ ದೇವ್ರು ಕೊಟ್ಟಾಗ ನೀವು ಉಣ್ಲಿಕ್ಕಂದ್ರೆ ಕೊಡಲ್ದಾಗ ಏನು ಮಾಡಾಮದದಿ? ಹುಗ್ಗಿಯು ತುಪ್ಪವು ಮನೆಯೊಳಗಿರಲಿಕ್ಕೆ ಗುಗ್ಗರಿ ಅಂಬಲಿ ಉಂಡೆಲ್ಲೋ ಪ್ರಾಣಿ. ದೇವರು ಹುಗ್ಗಿ ಕೊಟ್ಟಾನ, ಹೋಳಿಗೆ ಕೊಟ್ಟಾನ, ತುಪ್ಪ ಕೊಟ್ಟಾನ, ಎಲ್ಲ ಕೊಟ್ಟಾನ. ಅದನ್ನು ಮುಚ್ಚಿ ಇಟ್ಟು ಗುಗ್ಗರಿ ಇದನ್ನು ತಿಂದು ಹೊಕ್ಕಿ ಅಲ್ಲೋ ನಿಂದೆ ಅಂತ ಅದ. ಹಸಿದು ಬಂದ ಜಂಗಮ ಯೋಗಿಗೆ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಮುಂದಿನ ಮನೆಗೆ ಹೋಗೆಂದು ಸಾಗಿ ನಿನಗೆ ಪುಣ್ಯ ಹೇಗೆ ದೊರಕಿತೋ ಎಲೆಗೂಗಿ ಅಂಥೇಳಿ ಶರಣರನ್ನ ಮನೆ ಬೇದಾರ. ಅದಕ್ಕಾಗಿ ಭಿಕ್ಷುಕರಿಗೆ ಇದ್ರ ನೀಡ್ರಿ, ಇಲ್ಲದರ ನೀಡುವುದಲ್ಲ ಅಂಡ್ರಿ ಎಲ್ಲ ಕರೆ. ಕೈ ಖಾಲಿ ಅವ ತಾನ ಯವ್ವ ಕೈ ಖಾಲಿ ಇಲ್ಲತ್ತ ನಿನ್ನ ಮನೆ ಮುಂದೆ ಬಂದಾನಿ. ಕೈ ಖಾಲಿ ಆದಮೇಲೆ ನೀನು ನಾನು ಕೂಡ ಬಾ ಚಲೋ ಮತ್ತೆ ಹೋಗಬೇಕು. ಮತ್ತು ನಿಮ್ಮ ಕೈ ಖಾಲಿ ಆದ್ಮೇಲೆ ಏನು ಮಾಡ್ಬೇಕು ನೀವು? ಇವು ದಾನ ಮಾಡೋದು ಪಂಡ್ರಪ್ಪದಾಗ ಕೂತಿರ್ತಾರೆ ನೋಡ್ರಲ್ಲ, ಹೊಡೆದಂಡ್ಯಾಗ ಯವ್ವ ಹಿಂಗೆ ಕೂತಿರ್ತಾವೆ ನೋಡಿ, ಲಕ್ವ ಹೊಡೆದಿರ್ತೈತೆ ಅವು. ಯಾಕಂದ್ರೆ ದಾನ ಇಲ್ಲ, ಧರ್ಮ ಇಲ್ಲ, ಎಲ್ಲ ಪರಮಾತ್ಮ ಕೊಟ್ಟಾಗ ನೀ ದಾನ ಮಾಡ್ಲಿಕ್ಕಂದ್ರೆ ಏನು ಮಾಡೋದದ ರೀ? ಏನು ಮಾಡೋದದ? ಅದಕ್ಕಾಗಿ ಅಂತಾರೆ ದೇವರ ಕೊಟ್ಟಾಗ. ಮತ್ತು ಈಗಿನ ಭಿಕ್ಷುಕರಲ್ಲ, ಭಿಕ್ಷುಕರು ಬಂದಾಗ ಒಟ್ಟೆ ಇಲ್ಲ ಅನ್ಬೇಡ್ರಿ. ಅದು ಹಳಿಸಿದ್ದಾರೆ ನೀಡ್ರಿ, ಏನಾರ ನೀಡ್ರಿ, ಅವ್ರು ತಿಂದ ನಿಮ್ಮ ಮನೆಗೆ ಚಲೋ ಆಗಲಿ ಅಂತ ಹೋಗ್ತಾರ ಅವ್ರು. ನಿಮ್ಮ ಮನೆಗೆ ಚಲೋ ಆಗಲಿ ಅಂತ ಹೋಗ್ತಾರ ಅವರು. ನಿಮ್ಮ ಮನ್ಯಾಗ ಹೊಟ್ಟೆ ತುಂಬ ಅದನ್ನು ನೀವೇನೇ ನೀಡಿದ್ರು ಅವಕ್ಕೆ ಅದ ನೋಡ್ರಿ ಅಮೃತ ಆಗಿರ್ತೈತಿ. ದೇವರ ಸಂತೃಪ್ತ ಅದ, ನಿಮಗೆಲ್ಲರೂ ಚಲೋ ಆಗ್ಲಿವ, ಚಲೋ ಆಗಲಿ, ನಿಮ್ಮ ಮನೆ ಹಾಲು ಉಕ್ಕಿದಂಗೆ ಉಕ್ಕಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾವೆ. ಇಲ್ಲದ್ರೆ ಅವು ಹೊಟ್ಯಾಗ ಬೆಂಕಿ ಬಿಟ್ಟಿರ್ತಾನೆ. ನೀವು ನೀಡ್ಲಿಕ್ಕಂದ್ರೆ ಅದನ್ನು ಸಾವುಕಾರಿಕೆ ನೋಡಿ ಹಿಂಗೆ ಲಟ್ಕಿ ಮುರಿದು ಅದು ಅಂದ್ರೆ ಸಂಬಹರ ಆಗ್ಬೇಕಾಕತಿ ನೀವು. ಅದಕ್ಕೆ ದೇವರು ಕೊಟ್ಟಾಗ ಏನು ಅಂತ ಕೇಳಿದ್ರೆ ಕೊಡೋದನ್ನು ಕಲೀರಿ. ಯಾಕಂದ್ರೆ ಈ ಕೊಟ್ಟದ್ದು ನಮಗೇನು ಅಂದ್ರೆ ಮುಂದಿನ ಜನ್ಮಕ್ಕೆ ಬುದ್ಧಿ ಆಗ್ತಾರೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತೇನೆ ಬೇಡ, ಅದು ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಈಗ ನೀ ಕೊಟ್ಟದೆ ಅಂತೇಳಿ ಹೇಳಿ ಈಗ ನೀ ಹಿಂದೆ ಕೊಟ್ಟದಿ. ಇನ್ನೊಂದು ನೆನಪಿಟ್ಕೋರಿ ನೀವು. ಇವು ನಮ್ಮ ಮಠಕ್ಕೆ ಬರೋ ಮಂದಿದ ಹೇಳ್ತಾನೆ, ನಾ ಬರ್ತಾವ ಏನ್ರಿ ಅಜ್ಜಾರ ನಾವು ಎಲ್ಲ ದೇವ್ರಿಗೆ ನಡ್ಕೋತೀವಿ ಹಿಂಗತ್ತಾರ ನಮಗೆ. ನಾವು ಎಲ್ಲ ದೇವ್ರಿಗೆ ನಡ್ಕೋತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಕರೀರಿ. ನಾವಿನ್ನ ಹೆಂಗದೀವಿ ಹಂಗೆ ಅದೀವಿ ಹೊತ್ತ ಏನು ತಲೆಯಾಗ ಕೊಡು ಬರ್ಬೇಕ ನಿಮಗೆ? ಲಾಕವನ ಪಟ್ಟಿನೂ ಕೊಡ್ತೀವಿ, ಅಪ್ಪನ ಪಟ್ಟಿನೂ ಕೊಡ್ತೀವಿ, ಬಸವಣ್ಣನ ಪಟ್ಟಿ ಕೊಡ್ತೀವಿ, ಹನುಮಪ್ಪನ ಪಟ್ಟಿ ಕೊಡ್ತೀವಿ, ಯಾವ ಸ್ವಾಮಿಗಳು ಬಂದ್ರೆ ಇಲ್ಲ ಅಂದಿಲ್ಲ, ದಾಸೋಗ ನಡೆಸ್ತೀವಿ, ಎಲ್ಲ ಮಾಡ್ತೀವಿ ರೀ. ಆದ್ರೆ ನಾವಿನ್ನ ಹೆಂಗದೀವಿ ಹಂಗೆ ಅದೀವಿ ರೀ. ಹಾಂ ಅದಕ್ಕೇನು ಮಾಡ್ಬೇಕು? ದಾರ ಮಾಡಿಕೊಡ್ರಿ. ಇದು ದಾರನ ಈ ದಾರ ಅದು ಮಾಡ್ಕೋತ ಕೂತಿದ್ರು ನಾವ್ಯಾಕೆ ನಮ್ಮೂರು ಪುರಾಣ ಹೇಳಕ್ಕೆ ರೊಕ್ಕ ಇಸ್ಕೊಳಕ್ಕೆ ಬರ್ತಿದ್ವು. ಅದ್ರಾಗ ರೊಕ್ಕ ಬರ್ತಿದ್ರು. ಬರೋ ಸ್ಥಿತಿ ಹೇಳ್ತಾನೆ ನಾನು ನಿಮಗೆ. ಯಾಕೆ ಅನ್ಬೇಕು? ಅದು ಮತ್ತೆ ಮಗ್ಗಲ್ದವ್ರು ಹೇಳ್ತಾರೆ, ಅವು ಮಗ್ಗಲ್ದಾಗ ಅದಾವ್ರಲ್ಲೇ, ಅವು ಮಗ್ಗಲ ಮನ್ಯಾಗ ಅದಾವ್ರಲ್ಲೇ, ಅವು ನೋಡ್ರಿ ದಾನ ಇಲ್ಲ, ಧರ್ಮ ಇಲ್ಲ, ಲಕ್ಕೋಗ ಪಟ್ಟಿನೂ ಕೊಡೋದಿಲ್ಲ, ಯಾವ ಮನ್ಯಾಗ ದಾಸೋಗು ಮಾಡಿಸೋದಿಲ್ಲ, ಯಾರಿಗೂ ಊಟಕ್ಕೆ ಕರೀದಿಲ್ಲ. ಆದ್ರೆ ರೀ ವರ್ಷಕ್ಕೊಂದು ಹೊಲ ತೊಗೋತಾರ್ರಿ. ಅದು ಬೆಂಕಿ ಬಿಟ್ಟೈತಿ ಇವ್ರಿಗೆ. ಅವರು ಏನು ದೇವ್ರಿಲ್ಲ ಜನರೆಲ್ಲ ವರ್ಷಕ್ಕೊಂದು ಮನೆ ಹೊಲ ರೀ, ವರ್ಷಕ್ಕೊಂದು ಮನೆ ಕಟ್ತಾರ್ರಿ. ಕಾರ್ ಗಾಡಿ ಐತಿ, ಬಂಗ್ಲೆ ಐತಿ. ಇದು ಹೊಟ್ಟೆ ಕಿಚ್ಚು ಭಾಳ ಕೆಟ್ಟ. ಇದನ್ನ ಒಟ್ಟ ಮಾಡಬೇಡ್ರಿ ನಾವು. ಈಗ ಯಾರು ಮಗ್ಗಲ್ದವ್ರ ಮನೆ ಕಟ್ಟಾಕ ಹತ್ಯಾರ ಅಂದ್ರೆ ಇವ್ರಿಗೆ ಹೊಟ್ಯಾಗ ಬೆಂಕಿ ಚಲೋ ಆಕೈತಿ ನೋಡಿ. ಯಾಕೆ ಕಟ್ಟಿ ತೋರಿಸಲ್ಲ ನೀನು ದುಡದ, ಅದನ್ನು ಬಿಡ್ತಿ ಮರುದಿವ್ಸ ನೋಡ್ಬೇಕು ಅಲ್ಲಿ ಒಂದು ದಿಂಬಿಕಾಯಿ ದಾರ ಕ್ಯಾರ ಬಿದ್ದೇ ಇರ್ತಾವ. ಲೇ ತಮ್ಮ ನೀ ಹೇಳೋದು ಬರೋಬರ ಐತೆ ಅನ್ಯ ಅವಾಗ ಬರೋಬರ ಐತೆ. ನೀ ದಾನ ಮಾಡ್ತಿ, ನೀ ಧರ್ಮ ಮಾಡ್ತಿ, ನೀ ಪುಣ್ಯ ಮಾಡ್ತಿ, ದಾಸೋಗ ಮಾಡ್ತಿ, ಪಟ್ಟಿ ಕೊಡ್ತಿ, ಆದ್ರೆ ನೀ ಇನ್ನ ಬಡತನದೊಳಗೆ ಅದದಿ, ಇನ್ನ ಹೆಂಗದದಿ ಹಂಗೆ ಅದದಿ. ಅವ್ರು ಏನೂ ಮಾಡೋದಿಲ್ಲ, ಆದ್ರೆ ಅವ್ರು ಮಡಿ ಕಟ್ತಾರ, ಕಾರ್ ತಗೋತಾರ, ಹೊಲ ತಗೋತಾರ. ಯಾಕೆ ತಗೋತಾರ ಅಂದ್ರೆ ತಮ್ಮ ಅವ್ರು ಈಗ ಏನು ಮಾಡಿಲ್ಲ ಬರೋಬ್ಬರಿತ್ತೆಲ್ಲ ಕರೆ. ನಮ್ಮ ಶಾಸ್ತ್ರ ಹೇಳ್ತದ, ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕಾತ್ಮ.
ಅವ್ರ ಹಿಂದೆ ಪುಣ್ಯ ಮಾಡ್ಯಾರತ್ತ ಇವತ್ತು ಮೆರೆದಾಡಕೈತ್ಯಾರ. ನೀ ಹಿಂದ ಮಾಡು, ನೀ ಮೆರೆದಾಡ್ತಿ, ಅವು ನಿನ್ನಂಗೆ ಅಕ್ಕವ ಅಂತ ನೀವು ತಿಳ್ಕೊರಿ ಹೊರತಾಗಿ ಮತ್ತೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಬೇಡ್ರಿ. ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದಿಯಲ್ಲ. ಅದಕ್ಕೆ ನಾ ಹೇಳೋದು, ಹಿಂದಿನ ಪುಣ್ಯ ಮಾಡಿದ್ರೆ ದೇವ್ರು ನಮಗೆಲ್ಲ ಕೊಡ್ತಾನೆ. ನೀ ಪುಣ್ಯನ ಬ್ಯಾಂಕ್ದಾಗ ರೊಕ್ಕ ಇಟ್ಟರೆ ಬ್ಯಾಂಕ್ದಾಗ ಹೋಗಿ ತಕ್ಕೊಳಕ್ಕೆ ಬರ್ತದೆ. ಇಡಲ್ದ ರೊಕ್ಕ ಬೇಕಂದ್ರೆ ಬಡ್ದು ಕಳಿಸ್ತಾರೋ. ಹಂಗೆ ಪುಣ್ಯ ಮಾಡಿದ್ದೆ ಅಂದ್ರೆ ಲಕ್ಷ್ಮಿ ಅಂತೇಳಿ ತಾಯಿ ಮಹಾಲಕ್ಷ್ಮಿ ಹಿಂಗೆ ಹೋಗಿ ಗಲ್ಲ ಬಡ್ಕೊಂಡು ಕೊಡಂದ್ರೆ ಆ ಹಿಂದದ ಸ್ಟಾಕ್ ಐತಿ ನಿನಗೆ ಕೊಡ್ತಾನೆ ಅಂತ ಚೆಕ್ ಕೊಡ್ತಾಳಪ್ಪ ಆಕೆ. ಅದು ಹಿಂದೆ ಇಟ್ಟಿಲ್ಲ ಬಿಟ್ಟಿಲ್ಲ, ಪುಣ್ಯ ಮಾಡಿಲ್ಲ, ಯಾರು ದಾನ ಇಲ್ಲ ಏನಿಲ್ಲ, ಹಿಂಗೆ ಬಂದು ಗಲ್ಲ ಬಡ್ಕೊಂಡು ಲಕ್ಷ್ಮಿ ಕೊಡ ಅಂದ್ರೆ ಆಕೆ ತಾಳ ನೀ ಹೆಂಗೆ ಬಂದದೆ ನೋಡ ಕೊಡಚಲ ಹೆಂಗೆ ಬಂದೆ ಹಂಗೆ ಹೋಗುತ್ತಾಳೆ. ಅದಕ್ಕಾಗಿ ಅಂತಾರವರು, ದಾನ ಮಾಡಲಿಲ್ಲ ನೀನು ಜಾನನಾಗಲಿಲ್ಲ, ಏನು ಒಯ್ಯದೆ ನೀನು ಹೊರಟು ಹೋದಿಯಲ್ಲ. ಏನಾರು ಒಯ್ತೀರಿ ನೀವು? ಏನು ದಾನ ಮಾಡ್ಯಾರಿ, ಏನು ಧರ್ಮ ಮಾಡ್ಯಾರಿ, ಏನು ಪುಣ್ಯ ಪ್ರವಚನ ಕಾರ್ಯಕ್ರಮ ಕೇಳಿರಲಿಲ್ಲ. ಈ ಪುಣ್ಯನ ನಿಮ್ಗೆ ಕೂಡ ಬರೋದು ಹೊರತಾಗಿ ಎಷ್ಟು ಗಳಿಸಿದಲ್ಲೇನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೈತಿ. ಗಳಿಸಬ್ಯಾಡ್ರಿ ಅಂತಲ್ಲ, ಗಳಿಸಿದ್ದನ್ನು ನಾವು ಬಡಿಸಿದೀವಿ ಅಂತ ಕೇಳಿದ್ರೆ ಅದು ನಿಜವಾದ ಸಾರ್ಥಕ ಆಗ್ತದೆ. ಯಾಕಂತ ಕೇಳಿದ್ರೆ ಜಾನನಾಗಲಿಲ್ಲ ನೀನು, ದಾನ ಮಾಡಲಿಲ್ಲ, ಏನೂ ಒಯ್ಯದೆ. ಯಾರು ಓದಾರ್ರಿ? ಇಷ್ಟೆಲ್ಲ ಊರಾಗ ಎಷ್ಟೋ ಗಳಿಸಿ ಶ್ರೀಮಂತರದಾರ, ಎಲ್ಲ ಅದಾರ. ಹೋಗಾಗ ಯಾರು ಒಂದು ಪೈಸಾ ಓದಾರೇನು ಅಂತ ಕೇಳಿದ್ರೆ ಯಾರು ಪೈಸಾ ಆಟ್ಲ ಹುಟ್ಟದ ಬಟ್ಟೆನ ಕಿತ್ತುಗಿತೀರಿ. ಕಿವ್ಯಾಗ ಒಂದು ಮುರು ಇದ್ರೆ ಬಿಡುವುದಿಲ್ಲ. ಎಲ್ಲ ಹಿರಿಯರದಾರ ಮಣ್ಣು ಕೊಡಕ್ಕೆ ಹೋಗವ್ರ, ನೀವು ಎಲ್ಲ ನೋಡ್ತೀರಿ. ಯಾರು ಬಿಡಕ್ಕೆ ಸಾಧ್ಯದ ಅಂತ ಕೇಳಿದ್ರೆ ಏನು ಬಿಡೋದಿಲ್ಲ. ಅದಕ್ಕಾಗಿ ಅಂದ್ರೆ ಅವರು ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಈ ಮಾನವ. ಎಷ್ಟು ಚಂದ ಬರದ ಕನ್ನಡಕ್ಕೆ. ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಈ ಮಾನವ, ದೇಹ ಉಂಡು ನಲಿದಷ್ಟು ದೇಹ ದಂಡಿಸಲಿಲ್ಲ ಈ ಮಾನವ. ಎಷ್ಟು ದುಡಿತೀವಲ್ಲ ಅಟ್ಟರೆ, ಎಷ್ಟು ಉಣ್ತೀವಿ ಅಟ್ಟರೆ ನಾವು ದುಡಿಯುವಂಥ ವ್ಯವಸ್ಥೆ ಮಾಡಬೇಕಲ್ಲ ನಾವು ಅಂತಾರ. ಅವ್ರು ಕೊನೆಗೊಂದು ಮಾತು ಅಂತಾರೆ, ಬಹಳ ಚಂದ ಹೇಳ್ತಾರೆ. ಏನು ಅಂದರೆ, ದಂಡ ಕೊಟ್ಟಟ್ಟು ದಾನ ಕೊಡಲಿಲ್ಲ ಈ ಮಾನವ. ದಂಡ ಕೊಡಕತ್ತೆ ಯಾರದಾನ ಮನುಷ್ಯ. ದಾನವೆಂದರೆ ತಲೆಗೆ ಚಾನ ಹೊಡೆದಂಥವುದು, ತಾನೊಂದು ತಪ್ಪು ಮಾಡಿದರೆ ದಂಡವನ್ನು ಮೌನದಿಂ ಕೊಡುವರು ಸರ್ವಜ್ಞ ಹೇಳ್ತಾನೆ ಈ ಮಾತನ್ನು. ದಾನ ಮಾಡು ಅಂದ್ರೆ ಕೈಗೆ ಲಕ್ವ ಹೊಡೆದಂಗೆ ಆಗ್ತದ. ದಾನ ಮಾಡಂದ್ರೆ ಮಠಕ್ಕೆ ಬರೋದು ಬಿಡಂಗೆ ಆಗ್ತದ. ದಾನ ಮಾಡಂದ್ರೆ ಪುರಾಣ ಪುಣ್ಯಕತೆ ಕೇಳಬಾರ್ದನಂಗೆ ಆಗ್ತದ. ಆದ್ರೆ ದಂಡ ಕೊಡ್ಬೇಕಾತಂದ್ರೆ ತಪ್ಪು ಮಾಡಿದಂದ್ರೆ ಟೇಬಲ್ ಬಡ್ಡ್ಯಾಗ ಹಾಸ್, ಬೂಟ್ಗಾಲಿ ಒದಸೊಂದು, ಎಷ್ಟು ಬೇಡ್ತೀರಿ ಅಷ್ಟು ತಗೋರಿ ಅಂತ ಕೊಟ್ಟು ಬರ್ತಾನ. ಅದಕ್ಕೆ ಬಸವನಂತಾನ, ಈ ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕೆ ಹೋಗೋದಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ನಾವು ಪಾಪದಿಂದ ಗಳಿಸಿದ ಹಣ ನಾವು ಪಾಪಿಗಳು ಅದದೆ ಅನ್ನೋದು ನಾವ್ಯಾರು ಹೇಳಬೇಕಾಗಿಲ್ಲ. ಪುಣ್ಯಾತ್ಮರು ನೀವ ತಿಳ್ಕೋರಿ. ಮಠ, ಮಂದಿರ, ದೇವಸ್ಥಾನ, ದಾನ, ಧರ್ಮದ ಗುಣ ನಮ್ಮಲ್ಲಿ ಇತ್ತು, ಕೈ ಕಿಚಾಗ ಹೊಂಟಿತ್ತಂದ್ರೆ ನಾವು ಗಳಿಸಿದ್ದು ಯಾರಪ್ಪಂದೇನಲ್ಲ, ಧರ್ಮದ ಹಣ ಗಳಿಸ್ತದೆ ಅಂತ ನೀವು ತಿಳ್ಕೊರಿ. ಅಕಸ್ಮಾತ್ ಇಲ್ಲೆಲ್ಲೂ ಕೊಡಬೇಡಪ್ಪ, ಮನಸ್ಸು ಭಾಳ ಕೆಟ್ಟದ. ಆ ಕಡೆ ಹೋಗಬೇಡಪ್ಪ, ಆ ಕಡೆ ಕೊಡಬೇಡಪ್ಪ, ಹೋಗೋದಾದ್ರೆ ಆ ಕಡೆ ಹೋಗೋಣ ಬಟ್ಟೆನ ಕಡೆ ಅಂತ ಹೇಳಿ ಅನ್ನಕೈತಿತ್ತಂದ್ರೆ ತಿಳ್ಕೊಳ್ದು ನಾವು ಗಳಿಸಿದ್ದು ಪಾಪದ್ದೈತಿ. ಪಾಪದ ಕೂಪದೊಳಗೆ ಒಮ್ಮೆ ಪಕ್ಕ ನಮ್ಮನ್ನು ನೂಕತೈತಿ ಅಂತ ನಾವು ತಿಳ್ಕೊಬೇಕು. ಅದು ಅಷ್ಟು ಸರಳ ಇಲ್ಲ. ನೀವೇನು ತಿಳ್ಕೊಬೇಕಲ್ಲ, ಪಾಪ ಇತ್ತಂದ್ರೆ ಹಂಗೆ ಮಾಡಿಸ್ತೈತೆ. ನೀವು ಪಟ್ಟಿಗೆ ಹೋಗ್ತೀರ ಮನೆ ಇಲ್ಲ ಹೋಗೋದಿಲ್ಲನ, ಇಲ್ಲೇ ತಂದು ಕೊಡ್ತಾರನ. ಹಂಗಾದ್ರೆ ನಿಮ್ಮ ಸ್ವಲ್ಪ ಊರು ಪುಣ್ಯದೈತಿ. ನಮ್ಮ ಊರಾಗ ನಾವು ಪಟ್ಟಿಗೆ ಹೋಗ್ತೀವಿ, ನಿಮ್ಗೆ ಹೇಳ್ತಾನೆ ಒಂದೊಂದು ಊರಾಗ ಪಟ್ಟಿ ಅವ್ರದ್ದು ಹೇಳ್ತಾರೋ ಅದೊಂದು ಹೇಳಿ ಮುಗಿಸ್ತಾನ ನಿಮಗಾಗ. ನಾಳೆ ಒಂದು ಗಜ್ಜು ಇದನ್ನ ಹೇಳೋದನ್ಯ. ಯಾಕಂದ್ರೆ ಹಿರಿಯರು ತಾಕಿತ್ತು ಮಾಡ್ಯಾರ, ಒಟ್ಟ ಕೊಡುವಾರಿಗಾರತ್ತ ಮನೆ ಹೋಗ್ಕೊಂಡು ಇಲ್ಲ ಕೊಡಾಕತ್ತಾರ. ನಿಮ್ದಟ್ಟು ಹೆಸರು ಹೇಳ್ರೆ ನಾ ಎಷ್ಟು ಉಳ್ಕೋತಾನತ್ತ. ನಿಮಗೆ ಅರ್ಥ ಹೇಳ್ತಾನೆ ಪುಣ್ಯಾತ್ಮರೇ. ಈಗ ಪಟ್ಟಿಗೆ ಹೋಗಾಕತ್ತಿರ್ತಾರಲ್ಲ ಇವ್ರು 4 ಮಂದಿ ಹಿರಿಯಾರ, ಊರಾಗ ಒಂದು ಚಲೋ ಕೆಲಸ ಆಗಲಿ. ಈಗ ನಿಮ್ಗೆ ಊರಾಗ ಚಲೋ ಅವ್ರಿಗೆ ಅನಿಸೈತೇನೆ ಇದು ಕೆಲಸ. ಒಂದು 7-8 ವರ್ಷ ಆದ ಚಲೋ ಆಗಿ ಒಬ್ಬ ಸ್ವಾಮಿಗಳನ್ನ ತರೋದು, ಪ್ರವಚನ ಕೇಳಿಸೋದು,
ನಮ್ಮ ಮಕ್ಕಳಿಗೆ ನಮ್ಮ ಮನೆತನಕ ನಮ್ಮ ಊರಾಗ ಒಂದು ಒಳ್ಳೆಯ ಸಂಸ್ಕಾರ ಬೀಳುವಂಥ ಕೆಲಸ ಗ್ರಾಮದವ್ರು ಮಾಡಾಕತ್ಯಾರ. ಚಲೋ ಅನಿಸಿದ್ರ ಚಪ್ಪಲಿಗೆ ಬಡೀರ್ ನೋಡೋಣ. ಚಲೋ ಅನಿಸಿದ್ರನ ನಾ ಬಂದದ್ದು ಚಲೋ ಅನಿಸಿದ್ರ, ಸ್ವಾಮಿಗಳು ಬಂದು ಹೇಳಾಕೈತಿದ್ದು ಚಲೋ ಅನಿಸಿದ್ರ ಖುಷಿ ಅದಾರೆ. ಹಿಂಗೆ ಆಗಲಿ ಅಂತ ಹೇಳಿ ಇವು ಏನು ಮಾಡ್ತಾವೆ, ಒಂದು ಊರಾಗ ಒಂದು 7-8 ಮಂದಿ ಆ ಊರಾಗ ಈ ಊರಾಗ ಪುರಾಣ ಪುಣ್ಯಕತೆ ಕೇಳಿರ್ತಾರೆ. ನಮ್ಮ ಊರಾಗೂ ನಡೀಲಿ, ಮೊದಲು ಶೆಟ್ರು ಅದು ಮಾಡ್ಯಾರ ಅಂತ ಹೇಳಿ ಚರ್ಮನ್ರು ಶೆಟ್ರು ಅವ್ರಂಗೆ ನಾವು ಮಾಡ್ಬೇಕಂತೇಳಿ ಒಂದು 7-8 ಮಂದಿ ತಯಾರಾಗಿ ಪಟ್ಟಿ ಮಾಡಾಕತ್ತ. ಮನೆಗೆ ಒಂದು ಬ್ಯಾಗ, ಕೈಯಾಗ ಒಂದು ನೋಟ್ ಬುಕ್ಕ ತೊಗೊಂಡು ಹೋಗ್ತಾವ. ಪಾಪ ಅವು ಮನೆಗೆ ಹೋಗ್ಬಿಡ್ದ ಈ ಚಲೋ ಕಟ್ಟಿ ಮೇಲೆ ಕೂತು ಕಂಪ್ನಿ ಚಲೋ ಇರತ್ತೈತೆ. ಏನಪ್ಪ ಮತ್ತೇನು ಊರಾಗ ಎಬಿಸಿರಿ? ನನಗಾದ ಅನುಭವ ಹೇಳ್ತಣ್ಣ. ಏನು ಎಬಿಸಿರಿ? ಅದರ್ಲ ಲಕ್ಷ್ಮೀ ಜಾತ್ರೆ ಬತ್ರೆ, ನವರಾತ್ರಿ ಬತ್ರೆ, ಇನ್ನು ಪುರಾಣ ಪುಣ್ಯಕತಿ. ಹಾಂ ಮಾಡ್ರಿ ತಾ ಬರುವ ಅವ್ನ ಮಗ ಇವ ಮಾಡ್ರಿ ಚಲೋ ಆಯ್ತು. ಊರಾಗ ಇರ್ಬೇಕಿಂತ ಅದು ಇವು ಇವ್ರದ್ದು ಬೇರೆದ ಊರಾಗಿರ್ಬೇಕು. ಇವು ಪಾಪ ಮತ್ತು ಊರಾಗ ಒಂದು ಸತ್ಕಾರ್ಯ ಮಾಡ್ಬೇಕಂತೇಳಿ ಇವರು ರಗಡ್ ಸಾವ್ಕಾರ ಅದಾರೆಲ್ಲ ಕರೆ ತಮ್ಗೆ ಎಷ್ಟು ಹಾಕ್ಬೇಕು ಹಾಕಿ ಇವ್ರ ಕೈ ಮುಗಿಬೇಕು. ಊರಾಗ ಎಲ್ಲರದು ಮುಟ್ಲಿ, ಒಬ್ಬೊಬ್ಬರು ಮಾಡುವಂಥ ತಾಕತ್ತೂ ಇರ್ತೈತಿ. ಎಲ್ಲರದು 10 ರೂಪಾಯಿ ಮುಟ್ಟಿದ್ರೆ ಎಲ್ಲರದು ದಾನ ಧರ್ಮ ಆಗಲಿ ಅಂತೇಳಿ ಇವರೆಲ್ಲ ಬ್ಯಾಗ್ ತೊಗೊಂಡು ಎಲ್ಲರಿಗೂ ಸಿಕ್ಕ ಮಂದಿಗೆಲ್ಲ ಕೈ ಮುಗ್ಗೋದು. ನಮಸ್ಕಾರ ಏನಾರ ನಮಸ್ಕಾರ ಪಟ್ಟಿ ಮಾಡೋದು ಚಂದ ಭಾಳ ಇರ್ತೈತಿ. ಅವರು ನೋಡ್ಬೇಕು ಊರಾಗ ಒಂದೊಂದು ಊರಾಗ ನಮಸ್ಕಾರ ಎಲ್ಲರಿಗೂ ಕೈ ಮುಗಿದ ಇವ್ರು. ಯಾಕಂದ್ರೆ ಪಟ್ಟಿ ಬೇಕಾಗೈತಿ, ಹೋಗೋದೈತಿ ಅವ್ರ ಮನೆಗೆ ಹೋಗೋದೈತಿ ಇವ್ರ ಮನೆಗೆ ಹೋಗೈತಿ. ಒಬ್ಬ ಊರಾಗ ಕೆಟ್ಟ ನೀಚಿದ್ದವ ಅವ್ನ ಮನೆಗೆ ಹೋಗಿ ಕೂತ್ರ. ಅವು ದೊಡ್ಡ ಮನಿತಾನ ಸಾವ್ಕಾರಗಳು ಮನಿತಾನ ಇರ್ತಾವ. ಬರ್ಪ ಕಣ್ಕಿಸೋದು ನೋಡಾಕತ್ತಿರ್ತಾವ. ನಾವು ಪಟ್ಟಿಗೆ ಬಂದವ್ರು ನೋಡ್ರ ಅವು ದುರ್ಗೊಂಡು ಕ್ವಾನ್ ಇದ್ದಂಗೆ ಇರ್ತಾವ. ಅವು ಏನಾಗ್ತಾರೆ ಲಕ್ಷ ಇರೋದಿಲ್ಲ ಅವಕ್ಕೆ. ಇವು ದಾನ ಧರ್ಮ ಸ್ವಾಮಿಗಳು ಯಾರೇ ಬಂದು ಅಂದ್ರೆ ಹಿಂಗೆ ನೋಡ್ತಾವೆ. ಯಾಕಂದ್ರೆ ನೇಮ ಐತ್ರಿ ಅದು. ಹಣ ಬಂತು ಅಂದರೆ ಮನುಷ್ಯನ ಧ್ವನಿ ಬದಲಾಗ್ತದ. ಬರ್ದಾರ ಅವರು. ಧನ ಬಂತಂದ್ರೆ ಮನುಷ್ಯನ ಧ್ವನಿ ಬದಲಾಗ್ತದ, ಹಣ ಬಂತಂದ್ರೆ ಮನುಷ್ಯನ ಗುಣ ಬದಲಾಗ್ತದ. ಬಸವಣ್ಣ ಹೇಳ್ಯಾನೆ ಅದನ್ನ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಾಗದು. ಹಾವು ಕಡ್ದಿತ್ತಂದ್ರೆ ಮಾತಾಡ್ತಾನ, ದೇವ್ ಬಡ್ದಿದ್ರೆ ಈ ರೊಕ್ಕದ ದೇವ್ ಬಡ್ದಿತ್ತಂದ್ರೆ ಅವ್ನು ಮಾತಾಡ್ಸಕ್ಕೆ ಅಪ್ಪಗೂ ಆಗೋದಿಲ್ಲ. ಬಸವಣ್ಣ ಬರ್ದಾನ. ಅವ ಯಾವಾಗ ಮಾತಾಡ್ತಾನಂದ, ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿವರಯ್ಯ. ಬಡತನ ಬತ್ತು ಅಂದ್ರೆ ನಮಸ್ಕಾರ ಅನ್ನಕತ್ತಾನ ಅವನು. ಹಂಗೆ ಸಾವುಕಾರಿಕೆ ಮದ ಇತ್ತು. ಅವನ ಮನೆಗೆ ಹೋಗಿಬಿಟ್ರು. ಈ ಪಟ್ಟಿ ಮಾಡೋರು ಹೆಸರು ಹೇಳ್ತಾನ, ಅವಕ್ಕೆ ನಮಸ್ಕಾರ ರೀ ಸಾವುಕಾರ. ಅವ್ರು ನಮಸ್ಕಾರ ಅನ್ನೋದ್ರು ಅವನ ಅಪ್ಪನ ಬಡಿಲೆ. ನಮಸ್ಕಾರ ಹಿಂಗತ್ತಾವ. ಏನಪ್ಪ ಯಾಕೆ ಬಂದ್ರಿ? ಏನಿಲ್ರಿ ಸ್ವಾಮಿಗಳು ಬಂದಾರ, ಪ್ರವಚನ ಚಲೋ ಐತಿ, ಪಟ್ಟಿಗೆ ಬಂದದ್ದು ವರ್ಷ ಮಾಡತ್ತಿರ್ಲ. ಇಟ್ಟು ಲಗುಟ್ಟು ಬತ್ತದು, ಅದು ವರ್ಷ ಆಗಣ ಬರೋದಿಲ್ಲ. ಇದು ರೊಕ್ಕ ಕೊಡು, ಇದು ಮಂದಿದೆ. ಅದು ಮನೆ ಆದಂಗೆ ಆಗಿತ್ತು ನೋಡಪ್ಪ. ಅಂದ್ರೆ ಕೊಡೋದು ಬತ್ತಲ್ಲ ಇವ. ಬರೋದಿತ್ತಂದ್ರೆ ಮೊನ್ನೆ ಆಗಿ ವರ್ಷ ಹತ್ತಿದ್ದವು. ಬತ್ತ ಚಲೋ ಹಿಂಗೆ ಮಾಡ್ಕೊಂಡು ಹೋಗ್ರಿಪ್ಪ. ನೀವು ಬರ್ರಿ ನೋಡೋಣ. ಕೊನೆಯ ದಿವಸ ಒಮ್ಮೆ ಕೊನೆಗೆ ಅಲ್ಲೇ ಹೋಗವ್ರಿ ಇವ್ರು, ಇಲ್ಲಿ ಬರೋದಿಲ್ಲ ಇವ್ರು. ಕೊನೆಯ ದಿವಸ ಒಮ್ಮೆ ಬರ್ತಾನತ್ತಾರಂದ್ರೆ ಕೊನೆಗೆ ನೀವೇ ಹೋಗಿ ಮಣ್ಣು ಕೊಟ್ಟ ಬರೋದು. ಅವ್ಕೆ ಮತ್ತೇನಿಲ್ಲ ಅವು. ಕೊನೆಗೆ ಒಂದು ಈ ಸಲ ಯಾರು ಬಂದಾರ ಸ್ವಾಮಿಗಳು? ದಿಮಾಕ ಬಾಳೆ ಅವ್ರದ. ಅವ್ರಂತೇಳಿ ಬಿಡೋದು ಚಲೋ ಅದು. ಈ ಸಲ ಹುಣ್ಚಾಳ್ದವ್ರಿ. ಹುಣ್ಚಾಳ ಸ್ವಾಮಿ ಚಲೋ ಹೇಳ್ತಾನ. ಭಾರಿ ಹೇಳ್ತಾರೆ, ಭಾರಿ ಚಲೋ ಅದಾರ. ಯಾಕೆ ಮತ್ತೆ ಯಾರು ದೊಡ್ಡ ಸ್ವಾಮಿ ಸಿಗಲಿಲ್ಲನ ಅಂದ್ರೆ ಆ ಮಗನ ಕಣ್ಣಾಗೇನ ಸಣ್ಣ ಸ್ವಾಮಿ ಗೀತೆ ಕಾಣಿಸೇನೆ ಹಿಂಗೆ ಗೊತ್ತಾವು. ಯಾಕೆ ಮತ್ತೆ ಯಾರು ದೊಡ್ಡ ಸ್ವಾಮಿ ಕಾಣಿರ್ ಸಿಗಲಿಲ್ಲ? ಮುಂದಿನ ವರ್ಷ ತರುಣ್ರಲ್ಲ ಇವ್ರು ಅನ್ನಬೇಕಲ್ಲ. ಇವು ಪೈಟ್ಬೇಕಾಗಿತ್ತು ಇವಕ್ಕ. ಚಲೋ ಹೇಳ್ತಾನ. ಚಲೋ ಹೇಳ್ತಾನ. ಮಂದಿ ಕೊಡಾಕತ್ಯಾರ, ಮಳೆ ಬಂದರು ಹಂಗಾಗಿ ನಡ್ದೈತಿ ರೀ. ಒಟ್ಟು ನಡ್ದೈತೆ. ನೋಡಪ್ಪ ಊರ ಕೆಟ್ಟೈತಿ. ಹೌದಲ್ಪ. ಅವ್ನು ಹೇಳ್ತಾನೆ ನಿಮಗೆ ಪಟ್ಟಿ ಮಾಡೋರಿಗೆ, ಊರ ಕೆಟ್ಟೈತಿ, ಮೊದಲಂಗಿಲ್ಲ. ಈ ಮಗನ ಊರಾಗ ಇದ್ದಾವ. ಮತ್ತು ಊರು ಕೆಟ್ಟೈತಿ ಅಂದ್ರೆ ಇವನು ಕೆಟ್ಟಂಗಲ್ಲ. ಅದವರು ಇಲ್ಲ, ಊರು ಕೆಟ್ಟೈತಿ ಮೊದಲಂಗಿಲ್ಲ. ಅದಕ್ಕೆ ನೋಡು ಜಾತ್ರೆ ಮುಗಿದ ಕೂಡಲೇ ಚಲೋ ಹಂಗೆ ಲೆಕ್ಕಪತ್ರ ಹೇಳ್ಬೇಕು. ಇವು ಹಂಗೆ ಅನ್ನಬೇಕ. ಸಾವ್ಕಾರ ಹೇಳ್ತಾರೆ. ಬರೋಬ್ಬರ ನಡ್ದೈತೆ. ಚಾ ಮಾಡೋಣ ಮಾಡ್ರೆ ಕುಡಿತಾರೋ, ಬೇಡ ಆಡ್ರಿ ಅದು ಹೆಚ್ಚು ಕಡೆ ಕುಡ್ದದು. ಆತ ಆಗಿ ಚಾ ಭಾಳ ಆಗಿರ್ತೈತಿ ನೋಡಪ್ಪ ಎಲ್ಲರ ಮನ್ಯಾಗ. ಇವು ಮಾಡವಲ್ಲ ಸ್ವಲ್ಪ. ಆಯ್ತಾ. ಸಾವ್ಕಾರ ಪಟ್ಟಿ ರೀ.
ಹಾಂ ಪಟ್ಟಿ ಬಂದವ್ರು ಏನಂತ ಮಾತು ಹಾಂ ಬರ್ಕೋ ಅದರ ನೀವ ಬರೀರ್ಲೆ ಬರ್ಕೋರು ಅದ ವರ್ಷ 11 ಐತಿಲ್ಲ ಇವ್ನು ಎದರ್ಲೆ ಬಡಿಬೇಕತ್ತ ಇಟ್ಟೆಲ್ಲ ಕೇಳಿ ನಾವು ಹಿರಿಯರನ್ನ ಬೇದಂಡ ನಮ್ಮ ಊರಾಗ ಇಟ್ಟೆಲ್ಲ ಕೇಳಿ 11 ಬರ್ಕೋರು ಅವ್ನ ಮನೆಗೆ ಹೋಗೋತಕ್ಕ ನೀವೆಲ್ಲರೂ ಕೂಡಿ ಕಬ್ಬಿನ ಎಲ್ಲರೂ ಕೆಲಸಕ್ಕೆ ಹೋಗ್ರಿ ಅದಕ್ಕೆ ಪಟ್ಟಿ ಹೆಚ್ಚಾಕೈತಿ ಅರ್ಥ ಏನು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಇವು ಎಷ್ಟು ಮಾಡಿದ್ರಿ ಮತ್ತೆ 11 ವರ್ಷ ಐತ್ಲೆ ಫಿಕ್ಸ್ ಅಂದ್ಬಿಡ್ತಾರೆ ಅವರು ನಿಮ್ಮೂರಾಗ ಇರತೈತಿ ಅದು ವರ್ಷ ಅಷ್ಟು ಐತಲ್ಲ ಅಲ್ರಿ ವರ್ಷ ಧಾರಣೆ ಹೆಚ್ಚಾಕೈತಿ ಅಂತ ನೋಡ್ಬೇಕಲ್ಲ ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಭಗವಂತ ಕೊಟ್ಟಾಗ ನಾವು ಕೊಡೋದನ್ನು ಕಲಿಬೇಕು ಭಗವಂತಗೆ ನಾವು ಕೊಡ್ಲಿಕ್ಕಂದ್ರೆ ಭಗವಂತ ಹರಿಕೊಟ್ಟ ಕಾಲಕ್ಕೆ ಅವ ಯಾವಾಗ ಕೊಟ್ಟ ನಾವು ಕೊಟ್ರಿ ಅದು ಮುಂದೆ ನಿಮಗೆ ಬುದ್ಧಿ ಆಗ್ತದ ನೀವು ದೇವ್ರಿಗೆ ಕೈ ಕೊಟ್ರಿ ನಿಮ್ಮನ್ನು ಮೊನ್ನ ಮುಕ್ಕಿಸ್ತಾನೆ ಬಿಡೋದ್ರ ಪಕ್ಕ ನೋಡ್ಬೇಕಾರೆ ಅವ್ನು ಪರೀಕ್ಷೆ